ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರಾಮಲಿಂಗಾರೆಡ್ಡಿ ಇವತ್ತು ಭರ್ಜರಿ ಮತಯಾಚನೆಯನ್ನ ಮಾಡಿದ್ದಾರೆ. ಕ್ಷೇತ್ರ ವ್ಯಾಪ್ತಿಯ ಚಿಕ್ಕ ಚಿಕ್ಕ ಏರಿಯಾಗಳಲ್ಲೂ ಕೂಡ ರೋಡ್ ಶೋನ ನಡೆಸಿ ಮತಯಾಚನೆಯನ್ನ ಮಾಡಿದ್ದಾರೆ. ಸೌಮ್ಯ ರೆಡ್ಡಿ ಪಂತರಪಾಳ್ಯ, ಗಂಗೊಂಡನಹಳ್ಳಿ, ಮೂಡಲಪಾಳ್ಯ, ನಾಗರಬಾವಿ ಸುತ್ತಮುತ್ತಲ ಪ್ರದೇಶದಲ್ಲಿ ಪ್ರಚಾರ ಮಾಡಿದ್ದಾರೆ. ಸೌಮ್ಯಗೆ ಶಾಸಕರಾದ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಸಾಥ್ ನೀಡಿದ್ರು. ನೂರಾರು ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ಕೂಡ ನಡೆಸಲಾಯಿತು. ಸೌಮ್ಯ ರೆಡ್ಡಿ ಅವರಿಗೆ ಬೃಹತ್ ಹಾರ ಹಾಕಿ ಸಂಭ್ರಮದಿಂದ ಏರಿಯಾಗೆ ಬರಮಾಡಿಕೊಂಡಿದ್ದಾರೆ. ಸ್ಥಳೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಗೆಲುವಿನ ಹಿಂಟ್ ಬಗ್ಗೆ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಕಣ ರಂಗೇರಿದೆ. ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಕೂಡ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಪಂತರಪಾಳ್ಯದಿಂದ ಆರಂಭವಾದಂತಹ ಪ್ರಚಾರ ಕಾರ್ಯ ಈಗಾಗಲೇ ಮೂಡಲಪಾಳ್ಯ ಸರ್ಕಲ್ ಹತ್ರ ಬರ್ತಾ ಇದೆ. ಇನ್ನು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಸೌಮ್ಯ ರೆಡ್ಡಿ ಅವರಿಗೆ ಇಬ್ಬರು ನಾಯಕರು, ಪ್ರಮುಖವಾಗಿ ಗೋವಿಂದರಾಜನಗರದ ಶಾಸಕರಾದಂತಹ ಪ್ರಿಯಾ ಕೃಷ್ಣ ಹಾಗೆ ವಿಜಯನಗರದ ಶಾಸಕರಾದಂತಹ ಕೃಷ್ಣಪ್ಪ ಅವರು ಸಾಥನ್ನ ಕೊಟ್ಟಿದ್ದಾರೆ. ನೂರಾರು ಕಾರ್ಯಕರ್ತರು ಈಗಾಗಲೇ ಬೈಕ್ ರ್ಯಾಲಿ ಮೂಲಕ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಣ ಬಿಸಿಲಿನಲ್ಲೂ ಕೂಡ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂತಹ ಸೌಮ್ಯ ರೆಡ್ಡಿ ಅವರನ್ನ ನೀವು ನೋಡ್ಬೋದು. ಕೈ ಮುಗಿತಾ ಇದ್ದಾರೆ, ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ಶಾಸಕರು, ಕೃಷ್ಣಪ್ಪ ಅವರು ಆಗ್ಲೇ ಇದ್ರು, ಈಗ ಪ್ರಿಯಾ ಕೃಷ್ಣ ಅವರು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇರುವಂತದ್ದು. ಒಂದಿಷ್ಟು ಜನನ ಮಾತಾಡಿಸುವಂತ ಪ್ರಯತ್ನ, ಆದ್ರೆ ಎಲ್ಲರೂ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ಸರ್, ಏನ್ ಹಿಂಟ್ ಇದೆ ಈ ಸತಿ ಗೆಲುವು ಅಂತ? ಸೌಮ್ಯ ರೆಡ್ಡಿ ಅವ್ರಿಗೆ ಮೇಡಮ್, ಸೂರ್ಯ ಅವರು, ತೇಜಸ್ವಿ ಅವ್ರಿಗೆ ಏನು ಬಂದಿಲ್ಲ, ಏನು ಮಾಡಿಲ್ಲ. ಈ ಸಿಸ ನಮ್ಮ ಏರಿಯಾದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಅವರು ವೇಸ್ಟ್. ಅವರು ಸುಮ್ಮನೆ ಏನಿದ್ರು ಏರ್ ವಿಂಡೋದಲ್ಲಿ ಓಪನ್ ಮಾಡೋದಕ್ಕೆ, ಅದಕ್ಕೆ ಅವ್ರ ಪ್ರಯೋಜನ, ಇನ್ನೇನಕ್ಕೂ ಪ್ರಯೋಜನ ಇಲ್ಲ. ಸೌಮ್ಯ ರೆಡ್ಡಿ ಅಂದರೆ ಸ್ಥಳೀಯವಾಗಿ ಆಡಳಿತ ಮಾಡಿದ್ದಾರೆ. ಅವರು ಜೈನರ ಇದರಲ್ಲಿ ಓಸದಿ ಗೆದ್ದಿದ್ರು. ಅವ್ರಿಗೆ ಅಭಿನಯ, ಅವ್ರಿಗೆ ಅನುಭವ ಇದೆ. 16 ಓಟಿಂದ ಸೋತಿದ್ರು. ಈ ಸತಿನೂ ಒಂದು 16 ಓಟಿನ ಸೋತಿದ್ರು. ಓಸದಿ ಗೆದ್ದಿದ್ರು. ಅವ್ರಿಗೆ ಅನುಭವ ಇದೆ. ಕ್ಷೇತ್ರನ ಹೆಂಗೆ ನೋಡ್ಕೊಬೇಕು, ಹೆಂಗೆ ಮಾಡಬೇಕು, ಕ್ಷೇತ್ರ ಹೆಂಗೆ ಡೆವಲಪ್ ಮಾಡಬೇಕು, ಜನರ ಜೊತೆ ಹೆಂಗಿರ್ಬೇಕು ಅನ್ನೋದು ಅನುಭವ ಇದೆ ಅವ್ರಿಗೆ. ಗ್ಯಾರಂಟಿ ಯೋಜನೆಗಳು ಮೇಡಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಅದರ ಹಿಂಟ್ ಏನಿದೆ ಮೇಡಮ್? ಅದೆಲ್ಲ ಪ್ಲಸ್ ಪಾಯಿಂಟೇನೆ, ಜನರಿಗೆ ಉಪಯೋಗ ಆಗ್ತಿದೆ. ಇವಾಗ ತಿಂಗಳಿಗೆ ನಿಮ್ಗೆ ವರ್ಷಕ್ಕೆ 24,000 ರೂಪಾಯಿ ಬರ್ತೀವಿ ಅಂದರೆ 5 ವರ್ಷಕ್ಕೆ 3.5 ಲಕ್ಷ ರೂಪಾಯಿ ಇತ್ತು. ಒಂದು ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ಬಂತಂದರೆ ಒಂದು ಮಗುಗೆ ಎಜುಕೇಷನ್ಗೆ ಆಗ್ತಾ ಇದೆ ದುಡ್ಡು. ಇವಾಗ ಆದರೆ ಎಜುಕೇಷನ್ ಒಂದು ಹೆಲ್ಪ್ ಆಗ್ತಿದೆಯಲ್ಲ ಮಗುಗೆ, ಅದರಿಂದ ಒಂದು ಪ್ರಯೋಜನ ಆಗ್ತಿದೆ. ಎಲ್ಲರಿಗೂ ಒಂದು ಪ್ರಯೋಜನ ಆಗ್ತಿದೆ. ಗೆಲ್ಲಬೇಕು ಮೇಡಮ್. ಅವ್ರಿಗೆಲ್ಲ ಅನುಭವ ಇದೆ. ತೇಜಸ್ವಿ ಸೂರ್ಯವ್ರಿಗೆ ಅನುಭವ ಇಲ್ಲ. ಅವ್ರು ಚಿಕ್ಕಪ್ಪ ದೊಡ್ಡಪ್ಪ ಅವರು MLA ಆಗಿದ್ರು ಅಂದ್ಬಿಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಹೊರತು ಇನ್ನೇನು ಕ್ಯಾಂಡಿಡೇಟ್ ಮಾಡಿಲ್ಲ. ಅವ್ರನ್ನ ಲಾಯರು ಅದು ಸುಮ್ಮನೆ ಮಾತಾಡೋಕ್ಕೆ, ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕೆ ಮಾತ್ರ ತೇಜಸ್ವಿ ಸೂರ್ಯ ಅಷ್ಟೇ. ಇಲ್ಲಿ ಮಾತಾಡೋಕ್ಕೆ ಏನು ಪ್ರಯೋಜನ ಇಲ್ಲ. ಶಿವಕುಮಾರ್ ಅಂತ ಶಿವಕುಮಾರ್ ಅವರು ಹೇಳಿದ್ರು. ಅಂದರೆ ಸೌಮ್ಯ ರೆಡ್ಡಿ ಅವರಿಗೆ ಒಳ್ಳೆ ಅನುಭವ ಇದೆ. ಕಳೆದ ಬಾರಿ ಗೆದ್ದಂತಹ ಸಂದರ್ಭದಲ್ಲಿ MLA ಆಗಿ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದರು. ಹೀಗಾಗಿ ಗೆಲುವಿನ ಹಿಂಟ್ ನಮಗೆ ಸಿಕ್ಕಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ.
ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.